ಹೆಲೋ ವೆಲ್ಕಮ್ ಟು ಹಿರೇಮಠ್ ಕುಟುಂಬ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನೋಡೋಣ ಮುದ್ದೆ ಮಾಡೋದು ಹೇಗೆ ಅಂತೆ. ನೋಡಿ, ಈ ಥರ ಒಂದು ಗ್ಲಾಸ್ ತೊಗೊಳ್ಳಿ. ಆ ಗ್ಲಾಸ್ನಲ್ಲಿ 3 ಗ್ಲಾಸ್ನಷ್ಟು ನೀರನ್ನ ತೊಗೊಳ್ಳಿ. ಒಂದು ಪಾತ್ರೆಗೆ ಹಾಕಿ ಬೇಯಕ್ಕೆ ಬಿಡಿ. ನಂತರ ನೋಡಿ, ಈ ಥರ ಒಂದು ಸ್ವಲ್ಪ ರುಚಿನ ಹಾಕ್ಕೋಬೇಕು. ರುಚಿ ಹಾಕೋದ್ರಿಂದ ಮುದ್ದೆ ಗಂಟಾಗಲ್ಲ ಅಂತ ಹೇಳ್ತಾರೆ. ಇದ್ರ ಜೊತೆಗೆ 1 ಟೀ ಸ್ಪೂನ್ನಷ್ಟು ಎಣ್ಣೆ ಕೂಡ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಕೂಡ ಮುದ್ದೆ ಯಾವುದೇ ಥರ ಗಂಟು ಬರಲ್ಲ ಅಂತ ಹೇಳ್ತಾರೆ. ನೋಡಿ, ನಾನು ಈಗ 1 ಟೀ ಸ್ಪೂನ್ನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಅಡುಗೆ ಎಣ್ಣೆನ ಬಳಸ್ತಾ ಇದ್ದೀನಿ. ನಂತರ ನೀರನ್ನ ಹೈ ಫ್ಲೇಮ್ನಲ್ಲಿ ಕಾಯೋಕ್ಕೆ ಬಿಡ್ತೀನಿ. ಒಂದು ಸೈಡಲ್ಲಿ ಒಂದು ಸಣ್ಣ ಬೌಲ್ ತೊಗೊಂಡು ಆ ಬೌಲಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ಹಾಕೊಳ್ಳಿ. ಈ ಥರ ಹಾಕ್ಕೊಂಡು ಅದಕ್ಕೆ ತಣ್ಣೀರು ತೊಗೋಬೇಕು. ತಣ್ಣೀರು ತೊಗೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಯಾವ ಥರ ಕಲಿಸ್ಕೋಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಈ ಥರ ಒಂದು ಸಣ್ಣ ಬೌಲ್ಗೆ ತಣ್ಣೀರು ಹಾಕ್ಕೊಂಡು ಚೆನ್ನಾಗಿ ಯಾವುದೇ ಗಂಟು ಇಲ್ಲದೆ ಇರೋ ಥರ ಕಲಿಸ್ಕೋಬೇಕು. ಗಂಟಿದ್ರೆ ಗಂಜಿ ಕೂಡ ಗಂಟಾಗುತ್ತೆ. ನೋಡಿ, ಈ ಥರ ಒಂದು ಗಂಟು ಕೂಡ ಇರಬಾರ್ದು. ಆ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ, ಸರಿನಾ? ಚೆನ್ನಾಗಿ ಕಲಿಸ್ಕೊಂಡು ಅದನ್ನು ಈಗ ಅಲ್ಲಿ ಕೆಳಗಡೆ ನೀರು ಕಾಯ್ತಾ ಇದೆಯಲ್ಲ, ಅದು ಕುದಿ ಬರ್ತಾ ಇರುತ್ತೆ. ಆ ಕುದಿಯೋ ನೀರಿಗೆ ಕಲಿಸ್ಕೊಂಡಿರೋ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮುದ್ದೆ ತಿರುಗೋ ಹುಟ್ಟಲ್ಲಿ ಚೆನ್ನಾಗಿ ತಿರುಗ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ತಿರುಗಬೇಕು, ಇಲ್ಲಾಂದರೆ ಗಂಜಿಯಲ್ಲಿ ಗಂಟಾಗ್ಬಿಡುತ್ತೆ. ಈ ಥರ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ತಿರುಗ್ತಾ ಇರಬೇಕು. ಒಂದು 5 ಮಿನಿಟ್ಸು ಗಂಜಿ ಬರೋ ತನಕ ಚೆನ್ನಾಗಿ ತಿರುಗ್ತಾ ಇರಬೇಕು. ನೋಡಿ, ಈಗ ಗಂಜಿ ರೆಡಿಯಾಗಿದೆ. ಕುದೀತಾ ಇದೆ ಗಂಜಿ. ಕುದೀತಾ ಇರೋ ಗಂಜಿಗೆ ನೋಡಿ, ಈ ಥರ ರಾಗಿ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೋಬೇಕು. ನಾನು ಆಗಲೇ ತೋರಿಸಿದ್ನಲ್ಲ ಬೌಲು, ಆ ಬೌಲಲ್ಲಿ 3 ಬೌಲ್ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಆ ಹಿಟ್ಟನ್ನು ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದನ್ನು ಬೇಯಕ್ಕೆ ಬಿಡಿ. ಸಣ್ಣ ಉರಿಯಲ್ಲಿ ಒಂದು 10 ನಿಮಿಷ, 10ರಿಂದ 15 ನಿಮಿಷನೇ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೇಯಕ್ಕೆ ಬಿಡಿ ಸಣ್ಣ ಉರಿಯಲ್ಲಿ. ಚೆನ್ನಾಗಿ ಬೆಂದಷ್ಟು ಅದು ಹದವಾಗಿ ಮುದ್ದೆ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ ಹಿಟ್ಟು. ನಾನೊಂದು 10 ನಿಮಿಷ ಬಿಟ್ಟು ಮುದ್ದೆ ಕೋಲು ತೊಗೊಂಡು ತಿರುಗ್ತಾ ಇದ್ದೀನಿ. ನಿಮಗೆ ಹೆಚ್ಚು ಅನ್ನಿಸ್ಬೋದು ನೀರು, ಇಲ್ಲ ನೀರು ಕರೆಕ್ಟಾಗಿರುತ್ತೆ. ಚೆನ್ನಾಗಿ ತಿರುಗ್ತಾ 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 ಗಟ್ಟಿಯಾಗುತ್ತೆ ಮುದ್ದೆ. ರಾಗಿ ಮುದ್ದೆ ತಿನ್ನೋದ್ರಿಂದ ನಮಗೆ ಎಷ್ಟೊಂದು ಉಪಯೋಗ ಇದೆ. ರಾಗಿ ಮುದ್ದೆ ಪ್ರತಿದಿನ ಸೇವಿಸಬೇಕು. ನೋಡಿ, ಮಾಡಿದ ನಂತರ ಚೆನ್ನಾಗಿ ತಿರುವಿದ ನಂತರ ಈ ಥರ ಒಂದು ಸ್ಪೂನ್ ತೊಗೊಂಡು ಎಲ್ಲ ವಾಪಸ್ ಮುದ್ದೆ ಕೋಲ್ಗೆ ಅಂಟ್ಕೊಂಡಿರೋದನ್ನೆಲ್ಲ ವಾಪಸ್ ಪಾತ್ರೆಗೆ ಹಾಕಿ ಈ ಥರ ಒಂದು ಗ್ಲಾಸ್ ತೊಗೊಂಡು ತಣ್ಣೀರನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಥರ ಹಾಕ್ಕೊಂಡು ನಂತರ ಅದನ್ನು ಒಂದು ಪ್ಲೇಟ್ ತೊಗೊಂಡು ಪಾತ್ರೆನ ಮುಚ್ಚಿಬಿಟ್ಟು ಮತ್ತೆ ಒಂದು 3 ನಿಮಿಷ ಬೇಯಕ್ಕೆ ಬಿಡಿ ಹಿಟ್ಟನ್ನು. ನೋಡಿ, ಈಗ ನಾನು ಬೇಯಕ್ಕೆ ಬಿಟ್ಟಿದ್ದೀನಿ. ಒಂದು 5 ನಿಮಿಷ ಆದ ತಕ್ಷಣ ಅದನ್ನು ತೆಗೆದ್ಬಿಟ್ಟು ಮತ್ತೆ ಮುದ್ದೆ ಕೋಲು ತೊಗೊಂಡು ಅದನ್ನು ತಿರುಗ್ಕೋಬೇಕು. ಚೆನ್ನಾಗಿ ಹಿಟ್ಟನ್ನು ಚೆನ್ನಾಗಿ ತಿರುವಿ ಮತ್ತೆ ಚೆನ್ನಾಗಿ ತಿರುಗಬೇಕು. ಮುದ್ದೆ ಹದವಾಗಿ ಬರುತ್ತೆ. ಒಂಚೂರು ನೀರು ಅನ್ನಿಸ್ಬಾರ್ದು. ಈ ಥರ ನೋಡಿ, ನಾನು ಹೇಗೆ ತಿರುಗ್ತಾ ಇದ್ದೀನಿ ಆ ಥರ ಚೆನ್ನಾಗಿ ತಿರುಗ್ಕೋಬೇಕು. ತಿರುಗ್ಕೊಂಡ ನಂತರ ಒಂದು ಸಣ್ಣ ಪ್ಲೇಟ್ ತೊಗೊಂಡು ಅದಕ್ಕೆ ಎಣ್ಣೆ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಎಣ್ಣೆ ಇದ್ದರೆ ಎಣ್ಣೆ, ತುಪ್ಪ ಇದ್ದರೆ ತುಪ್ಪ, ಈ ಥರ ಸಣ್ಣ ಪ್ಲೇಟ್ಗೆ ಸವರ್ಕೊಂಡು ಇಟ್ಕೋಬೇಕು. ನೋಡಿ, ನಾನೀಗ ಸವರ್ಕೊಂಡು ಇಟ್ಕೊಂಡಿದ್ದೀನಿ ತುಪ್ಪನ. ಅದಕ್ಕೆ ಈ ಥರ ಮುದ್ದೆಯನ್ನು ತೆಗೆದು ಈ ಥರ ಹಾಕ್ಕೊಂಡು ನೋಡಿ, ಈ ಥರ ನಾನು ಅಂಟ್ಕೊಂಡಿರೋದನ್ನೆಲ್ಲ ತೆಗೆದು ನೋಡಿ, ಈ ಥರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಬೌಲಲ್ಲಿ ತಣ್ಣೀರು ಕೂಡ ಇಟ್ಕೋಬೇಕು ಪಕ್ಕದಲ್ಲಿ. ತಣ್ಣೀರಿಗೆ ಕೈ ಅದ್ದಿ ಮುದ್ದೆನ ಕಟ್ಟಬೇಕು. ಈ ಥರ, ಇಲ್ಲಾಂದರೆ ಕೈ ಸುಡುತ್ತೆ. ನೋಡಿ, ಈ ಥರ ಚೆನ್ನಾಗಿ ತಿರುಗಬೇಕು. ಈ ಥರ ಚೆನ್ನಾಗಿ ಹೊಳ್ಸಾಡಿದ್ರೆ ಚೆನ್ನಾಗಿ ಮುದ್ದೆ ಬರುತ್ತೆ. ನೋಡಿ, ಎಷ್ಟು ಮೆತ್ತಗೆ ಹದವಾಗಿ ಮುದ್ದೆ ಬಂದಿರುತ್ತೆ. ಈ ಥರ ಒಂದು 3 ಬೌಲಲ್ಲಿ ಹಿಟ್ಟು ತೊಗೊಂಡು ಮಾಡಿದ್ರೆ ನೋಡಿ, ಈ ಥರ 4 ಮುದ್ದೆಗಳಾಗುತ್ತೆ. ಚೆನ್ನಾಗಿರುತ್ತೆ ಮುದ್ದೆ, ಮೆತ್ತಗೆ, ತುಂಬ ಟೇಸ್ಟಾಗಿರುತ್ತೆ. ಇದ್ರ ಜೊತೆ ಒಂದು ಸ್ವಲ್ಪ ಮೊಸರು ಮತ್ತು ಹಸಿಮೆಣ್ಸಿನ್ಕಾಯಿ ಚಟ್ನಿ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.